ಗೊತ್ತಿಲ್ಲ. ಪದೇ 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 ಸಲ್ಮಾನ್ ಖಾನ್ ಅವರ ಮೇಲೆ ಈ ತರಹದ ದಾಳಿಗಳಿಗೆ ಸ್ಕೆಚ್ ಹಾಕಲಾಗ್ತಿದೆ. ಸಲ್ಮಾನ್ ಖಾನ್ ಅವರು ಹೊರಗಡೆ ಓಡಾಡೋದಕ್ಕೆ ಕಷ್ಟ ಎನ್ನುವ ಪರಿಸ್ಥಿತಿ ನಿರ್ಮಾಣ ಆದಂತೆ ಕಾಣಿಸ್ತಾ ಇದೆ. ಯಾಕೆ ಅಂತಂದ್ರೆ ಬ್ಯಾಕ್ ಟು ಬ್ಯಾಕ್ ಅವರ ಮೇಲೆ ಅಟ್ಯಾಕ್ ಮಾಡುವಂತಹ ಪ್ರಕರಣಗಳು ಈಗ ಬೆಳಕಿಗೆ ಬರ್ತಾ ಇದೆ. ಗೊತ್ತಿಲ್ಲ, ಮೋಸ್ಟ್ಲಿ ಸಲ್ಮಾನ್ ಖಾನ್ ಅವರು ಓಪನ್ ಆಗಿ ಬಂದು ಓಕೆ ಐ ಆಮ್ ಸಾರಿ ಅಂತ ಕೇಳಿದ್ರೆ ಬಿಟ್ಬಿಡ್ಬೋದೆ, ಅಥವಾ ಅವರು ಮಾಡದೇ ಇರೋ ತಪ್ಪಿಗೆ ನಾನು ಯಾಕೆ ಸಾರಿ ಕೇಳಬೇಕು ಅಂತ ಅವ್ರಿಗೂ ಇರ್ಬೋದೆ. ಪೊಲೀಸ್ನವರಂತೂ ಸಲ್ಮಾನ್ ಖಾನ್ ಅವರ ವಿಚಾರದಲ್ಲಿ ಮುಂಬೈ ಪೊಲೀಸರು ತುಂಬಾ ಎಚ್ಚರಿಕೆಯಿಂದ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂದರೆ ತಪ್ಪಾಗಲ್ಲ. ಅದಕ್ಕೆ ಸಾಕ್ಷಿ ಇವತ್ತು ಖಚಿತ ಮಾಹಿತಿಯ ಆಧಾರದ ಮೇಲೆ ಅವರನ್ನ ಬಂಧಿಸಿರೋದು. ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ಸಲ್ಮಾನ್ ಖಾನ್ ಅವರ ಮುಂಬೈನಲ್ಲಿರುವ ಗ್ಯಾಲಕ್ಸಿ ಅಪಾರ್ಟ್ಮೆಂಟ್ನ ಮೇಲೆ ಕೆಲವು ದಿನಗಳ ಹಿಂದೆ ಬೈಕ್ನಲ್ಲಿ ಬಂದಂತಹ ಇಬ್ಬರು ದುಷ್ಕರ್ಮಿಗಳು ಗುಂಡನ್ನ ಹಾರಿಸಿದ್ದು, ಅಂದರೆ 4 ಸುತ್ತು ಗುಂಡನ್ನ ಹಾರಿಸಿದಂತಹ ಘಟನೆ ವರದಿಯಾಗಿತ್ತು. ಅದಾದ ನಂತರ ಮಹಾರಾಷ್ಟ್ರ ಪೊಲೀಸರು ಅವರನ್ನ ಬಂಧಿಸಿದ್ರು. ಅದಾದ ಬಳಿಕ ಇದೀಗ ಅಂತಹದ್ದೇ ಘಟನೆ ಮುಂಬೈನಲ್ಲಿ ಸಲ್ಮಾನ್ ಖಾನ್ ಅವರ ವಿಚಾರದಲ್ಲಿ ನಡೆದಿದೆ ಅಂತಾನೆ ಹೇಳಬೇಕು. ಕಳೆದ ಕೆಲವು ತಿಂಗಳುಗಳ ಹಿಂದೆ ಪಂಜಾಬ್ನ ಗ್ಯಾಂಗ್ಸ್ಟರ್ ಅಂತ ಕರಿತಿರೋ, ರೌಡಿ ಅಂತ ಕರಿತಿರೋ, ಡಾನ್ ಅಂತ ಕರಿತಿರೋ, ಏನಾದರೂ ಅನ್ಕೋಬಹುದು, ಲಾರೆನ್ಸ್ ಬಿಷ್ಣೋಯ್ ಹಾಗೂ ಗೋಲ್ಡಿ ಬ್ರಾರ್ ಇವರಿಬ್ಬರು ಕೂಡ ಸಲ್ಮಾನ್ ಖಾನ್ ಅವರನ್ನ ಸದ್ಯದಲ್ಲೇ ಕೊಲ್ತೀವಿ ಅಂತ ಓಪನ್ ಆಗಿ ಸ್ಟೇಟ್ಮೆಂಟ್ಗಳನ್ನ ಕೊಡುವ ಮೂಲಕ ಜೈಲಿನಿಂದನೇ ಒಂದು ವಿಡಿಯೋವನ್ನ ಮಾಡಿ ಅದನ್ನ ವೈರಲ್ ಕೂಡ ಮಾಡಿದ್ರು. ಅದಾದ ನಂತರ ಸಲ್ಮಾನ್ ಖಾನ್ ಅವರಿಗೆ ಸೆಕ್ಯೂರಿಟಿಯನ್ನ ಹೆಚ್ಚು ಮಾಡಲಾಗಿತ್ತು. ಆದರೂ ಕೂಡ ಕಳೆದ ಕೆಲವು ದಿನಗಳ ಹಿಂದೆ ಅವರ ಅಪಾರ್ಟ್ಮೆಂಟ್ನ ಮೇಲೆ ಅಪರಿಚಿತ ಇಬ್ಬರು ವ್ಯಕ್ತಿಗಳು ಗುಂಡನ್ನ ಹಾರಿಸಿದ್ರು. ಅದು ಕೂಡ ಸುದ್ದಿಯಾಗಿತ್ತು. ಈಗ ಅದೇ ತರಹ ಅವರ ಫಾರ್ಮ್ ಹೌಸ್ನ ಬಳಿ ಸ್ಕೆಚ್ ಹಾಕಿ ಕುಳಿತಿದ್ದಂತಹ ಒಂದು ಗ್ಯಾಂಗ್ ಅನ್ನ ಇವತ್ತು ಮಹಾರಾಷ್ಟ್ರ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಯಾರು ಅವರೆಲ್ಲ ಅಂತ ನೋಡೋದಾದ್ರೆ, ಧನಂಜಯ್ ಅಲಿಯಾಸ್ ಅಜಯ್ ಕಶ್ಯಪ್, ಗೌರವ್ ಭಾಟಿಯಾ ಅಲಿಯಾಸ್ ನಹ್ವಿ, ವಾಸ್ಪಿ ಖಾನ್ ಅಲಿಯಾಸ್ ವಾಸೀಂ, ಚಿಕ್ನಾ ಮತ್ತು ರಿಜ್ವಾನ್ ಅಲಿಯಾಸ್ ಜಾವೇದ್ ಎನ್ನುವ ಈ ಅಷ್ಟು ಜನ ವ್ಯಕ್ತಿಗಳನ್ನ ಮುಂಬೈ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ವಶಕ್ಕೆ ಪಡೆದುಕೊಂಡ ಮೇಲೆ ಒಂದಷ್ಟು ಆಘಾತಕಾರಿ ವಿಚಾರಗಳು ಬೆಳಕಿಗೆ ಬಂದಿದೆ ಅಂತಲೇ ಹೇಳಬೇಕು. ಅವರ ಬಳಿ ಇದ್ದದ್ದು AK-47 ಗನ್ಗಳು ಅನ್ನೋದನ್ನ ಮುಂಬೈ ಪೊಲೀಸರು ಖಚಿತಪಡಿಸಿದ್ದಾರೆ. ಕಳೆದ ಕೆಲವು ದಿನಗಳ ಹಿಂದೆ ಏನು ಅವರ ಗ್ಯಾಲಕ್ಸಿ ಅಪಾರ್ಟ್ಮೆಂಟ್ನ ಮೇಲೆ ದಾಳಿ ಆಗಿತ್ತು ಅಂತ ಹೇಳಿದ್ದೆ, ಅಲ್ಲಿ ಪಿಸ್ತೂಲನ್ನ ಯೂಸ್ ಮಾಡಿ ದಾಳಿಯನ್ನ ಮಾಡಿದ್ರು. ಈಗ ಅವರ ಫಾರ್ಮ್ ಹೌಸ್, ಮುಂಬೈನಲ್ಲಿರುವ ಅವರ ಫಾರ್ಮ್ ಹೌಸ್ಗೆ ಸಲ್ಮಾನ್ ಖಾನ್ ಅವರು ಬರ್ತಾರೆ. ಬಂದಾಗ ಅವರ ಕಾರಿನ ಮೇಲೆ ಗುಂಡಿನ ಮಳೆಯನ್ನ ಸುರಿಸಬೇಕು ಅನ್ನುವ ನಿಟ್ಟಿನಲ್ಲಿ AK-47 ಹಾಗೂ M15 ರೈಫಲ್ಗಳನ್ನ ತೆಗೆದುಕೊಂಡು ಬಂದಿದ್ರು ಎನ್ನುವ ಮಾಹಿತಿ ಲಭ್ಯವಾಗಿದೆ. ಅದೃಷ್ಟವಶಾತ್ ಸಲ್ಮಾನ್ ಖಾನ್ ಅವರು ಅಲ್ಲಿಗೆ ಬಂದಿಲ್ಲ. ಅಲ್ಲಿಗೆ ಬರೋದಕ್ಕಿಂತ ಮುಂಚೆನೆ ಖಚಿತ ಮಾಹಿತಿಯ ಆಧಾರದ ಮೇಲೆ ಎಲ್ಲರನ್ನೂ ಬಂಧಿಸಲಾಗಿದೆ. ನಾನು ಆಗಲೇ ಹೇಳ್ದಂಗೆ ಲಾರೆನ್ಸ್ ಬಿಷ್ಣೋಯ್ ಇವರು ಜೈಲಿನಲ್ಲೇ ಕುಳಿತುಕೊಂಡು ಸಲ್ಮಾನ್ ಖಾನ್ ಅವರಿಗೆ ಜೀವ ಬೆದರಿಕೆಯನ್ನು ಹಾಕಿದ್ದು. ಏನಕ್ಕೆ? ಕಾರಣ ಏನು? ಸಲ್ಮಾನ್ ಖಾನ್ ಅವರು ಕೃಷ್ಣ ಮೃಗ ಹತ್ಯೆ ಪ್ರಕರಣದಲ್ಲಿ ಒಂದಷ್ಟು ವಿಚಾರಣೆಗಳನ್ನು ಎದುರಿಸ್ತಾರೆ. 2016ರಲ್ಲಿ ಆ ಕೇಸ್ ಖುಲಾಸೆಯಾಗುತ್ತೆ. ಕೃಷ್ಣ ಮೃಗವನ್ನು ಸಲ್ಮಾನ್ ಖಾನ್ ಅವರು ಸಾಯಿಸಿಲ್ಲ ಎನ್ನುವ ತೀರ್ಪು ಬಂದು ಆ ಕೇಸ್ ಖುಲಾಸೆ ಆಗುತ್ತೆ. ಆ ಕೇಸ್ನಲ್ಲಿ ಸಲ್ಮಾನ್ ಖಾನ್ ಅವರಿಗೆ ಶಿಕ್ಷೆ ಆಗೋದಿಲ್ಲ. ಆವತ್ತಿನಿಂದ ಅಂದರೆ 2016ರಿಂದ ಸಲ್ಮಾನ್ ಖಾನ್ ಅವರ ಹಿಂದೆ ಬಿದ್ದಿರುವ ಲಾರೆನ್ಸ್ ಬಿಷ್ಣೋಯ್ ಹಾಗೂ ಗೋಲ್ಡಿ ಬ್ರಾರ್ ಇಬ್ಬರೂ ಕೂಡ ಅವರನ್ನು ನಿದ್ದೆ ಮಾಡೋದಕ್ಕೆ ಬಿಡ್ತಾ ಇಲ್ಲ ಅಂತಲೇ ಹೇಳಬೇಕು. ಕಾರಣ ಏನು? ಬಿಷ್ಣೋಯ್ ಸಮುದಾಯಕ್ಕೆ ಆ ಕೃಷ್ಣ ಮೃಗ ಅಂತ ಏನು ಹೇಳ್ತೀವಿ, ಆ ಕೃಷ್ಣ ಮೃಗ ದೇವರ ಸಮಾನ. ಹಾಗಾಗಿ ಅದನ್ನ ಸಾಯಿಸಿದಂತಹ ಸಲ್ಮಾನ್ ಖಾನ್ ಬಹಿರಂಗವಾಗಿ ಮಾಧ್ಯಮಗಳ ಮುಂದೆ, ಪಬ್ಲಿಕ್ ಮುಂದೆ ಬಂದು ಕ್ಷಮೆಯನ್ನ ಕೇಳಬೇಕು, ನಮ್ಮ ಸಮುದಾಯದ ಕ್ಷಮೆಯನ್ನ ಕೇಳಬೇಕು. ಕೇಳದೇ ಇದ್ದ ಪಕ್ಷದಲ್ಲಿ ಅವನನ್ನ ನಾವು ಹೊಡೆದು ಹಾಕ್ತೀವಿ ಅಂತ ಓಪನ್ ಆಗಿ ಕೊಟ್ಟಂತಹ ಸ್ಟೇಟ್ಮೆಂಟ್ಗಳು ಎಲ್ಲರಿಗೂ ಗೊತ್ತಿರುವ ವಿಚಾರ. ಆ ನಿಟ್ಟಿನಲ್ಲೇ ಕೂಡ ಈ ದಾಳಿ ಮಾಡೋದಕ್ಕೆ ಸ್ಕೆಚ್ ಹಾಕಲಾಗಿತ್ತು ಅಂತ ಇದೀಗ ಗೊತ್ತಾಗ್ತಾ ಇದೆ. ಇನ್ನೊಂದು ಪ್ರಮುಖ ಅಂಶ ಏನಪ್ಪಾ ಅಂತ ಹೇಳಿದ್ರೆ, M16, AK-47 ಹಾಗೂ AK-92 ರೈಫಲ್ಗಳನ್ನ ಪಾಕಿಸ್ತಾನದಲ್ಲಿರುವ ಡೋಗಾ ಎಂಬ ಶಸ್ತ್ರಾಸ್ತ್ರ ವ್ಯಾಪಾರಿಯೊಂದಿಗೆ ಖರೀದಿ ಮಾಡೋದಕ್ಕೆ ಸಂಪರ್ಕದಲ್ಲಿದ್ರು ಇವರೆಲ್ಲ ಅನ್ನೋದು ಕೂಡ ತಿಳಿದು ಬಂದಿದೆ. ಆದರೆ ಇವರಿಗೆ M16 ಹಾಗೂ AK-92 ರೈಫಲ್ಗಳು ಸಿಕ್ಕಿಲ್ಲ. ಅದರ ಬದಲಾಗಿ AK-47 ರೈಫಲ್ಗಳು ಸಿಕ್ಕಿವೆ. ಅದನ್ನು ತೆಗೆದುಕೊಂಡು ಬಂದು ಅವರ ಫಾರ್ಮ್ ಹೌಸ್ನ ಬಳಿ ಹೊಂಚು ಹಾಕಿ ಕುಳಿತಿದ್ರು ಅನ್ನೋದು ಪೊಲೀಸರಿಂದ ಬಂದಿರುವಂತಹ ಮಾಹಿತಿ. ಗೊತ್ತಿಲ್ಲ,
ಪದೇ ಪದೇ ಸಲ್ಮಾನ್ ಖಾನ್ ಅವರ ಮೇಲೆ ಈ ತರಹದ ದಾಳಿಗಳಿಗೆ ಸ್ಕೆಚ್ ಹಾಕಲಾಗ್ತಿದೆ. ಸಲ್ಮಾನ್ ಖಾನ್ ಅವರು ಹೊರಗಡೆ ಓಡಾಡೋದಕ್ಕೆ ಕಷ್ಟ ಎನ್ನುವ ಪರಿಸ್ಥಿತಿ ನಿರ್ಮಾಣ ಆದಂತೆ ಕಾಣಿಸ್ತಾ ಇದೆ. ಯಾಕೆ ಅಂತಂದ್ರೆ ಬ್ಯಾಕ್ ಟು ಬ್ಯಾಕ್ ಅವರ ಮೇಲೆ ಅಟ್ಯಾಕ್ ಮಾಡುವಂತಹ ಪ್ರಕರಣಗಳು ಈಗ ಬೆಳಕಿಗೆ ಬರ್ತಾ ಇದೆ. ಗೊತ್ತಿಲ್ಲ, ಮೋಸ್ಟ್ಲಿ ಸಲ್ಮಾನ್ ಖಾನ್ ಅವರು ಓಪನ್ ಆಗಿ ಬಂದು ಓಕೆ ಐ ಆಮ್ ಸಾರಿ ಅಂತ ಕೇಳಿದ್ರೆ ಬಿಟ್ಬಿಡ್ಬೋದೇನೋ, ಅಥವಾ ಅವರು ಮಾಡದೇ ಇರೋ ತಪ್ಪಿಗೆ ನಾನು ಯಾಕೆ ಸಾರಿ ಕೇಳಬೇಕು ಅಂತ ಅವ್ರಿಗೂ ಇರ್ಬೋದೇನೋ. ಬಟ್ ಪೊಲೀಸ್ನವರಂತೂ ಸಲ್ಮಾನ್ ಖಾನ್ ಅವರ ವಿಚಾರದಲ್ಲಿ ಮುಂಬೈ ಪೊಲೀಸರು ತುಂಬ ಎಚ್ಚರಿಕೆಯಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂದರೆ ತಪ್ಪಾಗಲ್ಲ. ಅದಕ್ಕೆ ಸಾಕ್ಷಿ ಇವತ್ತು ಖಚಿತ ಮಾಹಿತಿಯ ಆಧಾರದ ಮೇಲೆ ಅವರನ್ನು ಬಂಧಿಸಿರೋದು. ಇದನ್ನು ಕೇಳಿದ್ರೆ ನಿಮ್ಗೆ ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಬೀಟ್ ಪ್ಲಸ್ ಕರ್ನಾಟಕ.